ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಪುಟ್ಟಣ್ಣ ಅಂತ ಸರ್. ಸರ್ ತಮ್ಮೂರು ತಾಲೂಕು ನಮ್ದು ಜಿಲ್ಲೆ? ಗುಂಡ್ಲುಪೇಟೆ ತಾಲೂಕು ಆಲತ್ತೂರು, ಹಾಂ, ಚಾಮರಾಜನಗರ ಡಿಸ್ಟಿಕ್ಕು. ಚಾಮರಾಜನಗರ ಡಿಸ್ಟಿಕ್. ಸರ್ ಇವಾಗ ನೀವು ಹಾಕಿದಿರಲ್ವ ಇದು ಬೀನ್ಸು, ಹಾಂ, ಇದು ಇದೇ ಮೊದಲು ಬಾರಿ ಮಾಡಿದ್ದು ಅಥವಾ ಇದೇ ಫಸ್ಟ್ನೇ ಸರ್. ಇದೇ ಫಸ್ಟ್ ಬಾರಿ ಮಾಡಿದ್ದು? ಸರ್ ಇದಕ್ಕಿಂತ ಮೊದಲು ನೀವು ಯಾವ್ಯಾವ ವೆರೈಟಿಗಳನ್ನ ಮಾಡ್ತಿದ್ದೀರಿ ಸರ್? ಸುಮಾರು ವೆರೈಟಿ ಮಾಡಿದ್ದೀನಿ ಸರ್. ಹೌದಾ ಹಾಂ. ಸರ್? ಆ ವೆರೈಟಿಗಳಿಗೂ ಈ ವೆರೈಟಿಗೂ ರೋಗ ಆಗಲಿ ಇಳುವರಿ ಆಗಲಿ ನಿಮಗೆ ಪರವಾಗಿಲ್ಲ. ವ್ಯತ್ಯಾಸ ಏನು ಅನಿಸ್ತಾ ಇದೆ ಸರ್? ನಿಮ್ಮ ಅನಿಸಿಕೆ ಹೇಳಿ ಸ್ವಲ್ಪ. ಈಗ ಬೇರೆ ಎಲ್ಲ ಆಗ್ತಾ ಇದ್ದು ಇದೇ ಪ್ಲೇಸ್ಗೆ ಹಾಕಿದಾಗ ಹಾಂ. ಸ್ವಲ್ಪ ಕಾಪಿ ಇರಷ್ಟು ನಮ್ಗೆ ಚೆಕ್ ಅಂತ ಬಿಡ್ತಿತ್ತು. ಹಾಂ. ಎಷ್ಟೇ ಔಷಧಿ ಸ್ಪ್ರೇ ಮಾಡೋದು ಕಾಪಿ ಅಷ್ಟು ಕಂಟ್ರೋಲ್ ಮಾಡೋಕ್ಕಾಯ್ತಿಲ್ಲ. ಹಾಂ. ಇದ್ರಲ್ಲಿ ಕಾಪಿ ಅಷ್ಟು ನಾವು ಸ್ಟಾರ್ಟಿಂಗ್ ಇಲ್ಲಿ ಗಂಟೆ ಈಗ 3 ಕುಯ್ಲ್ ಕೂದಿವಿ, ಹ್ಮ್. ಕಾಪಿ ಅಷ್ಟೇ ಕಂಡಿಲ್ಲ. ಮೊದ್ಲಿಗ ಒಂದು ಕುಯ್ಲ್ಗ ನಾವು ಇದು ಮಾಡೋ ಗಂಟೆ ಕಾಪಿ ಅಷ್ಟು ಕಾಣಿಸ್ಕೊಬಿಡ್ತಿತ್ತು. ಹಾಂ ಹಾಂ ಇದು ಸ್ವಲ್ಪ ಪರವಾಗಿಲ್ಲ, ತರಗ್ ಮರಿ ಇವು ಎಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಇದರಲ್ಲಿ. ಹಾಂ 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 ಸ್ವಲ್ಪ ಪರವಾಗಿಲ್ಲ ಇದು ಸೀಡ್ಸ್ ನಮ್ಗೆ. ರೋಗ ಸಹಿಸಕ್ಕಂಥ ರೋಗ ಶಕ್ತಿ ಇದೆ. ಶಕ್ತಿ ಇದೆ ಇದಕ್ಕೆ. ಸರ್ ಈಗ ರೋಗನಿರೋಧಕ ಶಕ್ತಿ ಐತೆ. ಹಾಂ. ಸ್ವಲ್ಪ ನಮ್ಗೆ ಪರವಾಗಿಲ್ಲ. ಈಗ 3 ಕುಯ್ಲು ಕುಯ್ದು ನಿಂತಿರಲ್ವಾ? ಹಾ. ಈಗ ಎಷ್ಟು ಒಂದನೇ ಕುಯ್ಲಿಗೆ ಎಷ್ಟು ಕೂದ್ರಿ, ಎರಡನೇ ಕುಯ್ಲಿಗೆ ಒಂದನೇ ಎಷ್ಟು ಕೂದ್ರಿ? ಕುಯ್ಲಿಗೆ ಒಂದು 4 ಮೂಟೆ ಸಿಕ್ಕಿತ್ತು. ಹಾಂ. ಅಂದ್ರೆ ಅದ್ರಲ್ಲಿ ಸ್ವಲ್ಪ ಫಸ್ಟ್ ನಾವು ಒಂದು ಔಷಧಿ ಸ್ಪ್ರೇ ಮಾಡಕ್ಕಾಗದೆ ಸ್ವಲ್ಪ ಉಡುಕು ಜಾಸ್ತಿ ಆಗೋಯ್ತು. ಹಾಂ ಆಮೇಲೆ ಗಾಳಿ ಇದ್ರಲ್ಲಿ ಸ್ವಲ್ಪ ಕರ ಅದೇನು ಮಾಮೂಲಿ ಬಿಡಿಯೋದು. ಹಾಂ ಹಾಂ ಈಗ 2 ಕುಯ್ಲಿಂದ 8 ಮೂಟೆ 10 ಮೂಟೆ ಈ ಕುಯ್ಲು 10 ಮೂಟೆ ಸಿಕ್ತು. ಹಾಂ. ಹೋದ್ ಕುಯ್ಲು ಒಂದು 8 ಮೂಟೆ ಸಿಕ್ಕಿತ್ತು. ಹಾಂ. ಆಚಾ ಕುಯ್ಲು 5 ಮೂಟೆ ಸಿಕ್ಕಿತ್ತು. ಹ್ಮ್ ಹ್ಮ್ ಆದ್ರೆ ನಾವು 3 ಮೂಟೆ ಆದಿ ಹಾಕ್ಬಿಟ್ಟು ಇಲ್ಲಿ ಮಾರ್ಕೆಟ್ಗೆ ಹಾಕೊಂಬಿಟ್ಟು ಹಾಂ ಹಾಂ ಸುಮ್ಮನೆ ಯಾಕೆ ಅಲ್ಲಿ ಇದು ಮಾಡ್ತಾರೆ ಅಂದ್ಬಿಟ್ಟು. ಹಾಂ. ಈಗ ಪರವಾಗಿಲ್ಲ, ಚೆನ್ನಾಗಿ ಬರ್ತದೆ. ಈಗ ಏನು ವೇಸ್ಟೇಜ್ ಇಲ್ಲ. ಹ್ಮ್ ಹ್ಮ್ ಈಗ ನೆನ್ನೆ 10 ಮೂಟೆಗ ಹಾಂ. ಇವತ್ತೆಲ್ಲ ಒಂದು 10 kg ವೇಸ್ಟ್ ಆಗಿದೆ ಅಷ್ಟೇ. ಹಾಂ ಹಾಂ ಹ್ಮ್. ಸರ್ ಇನ್ನೊಂದೇನಪ್ಪ ಅಂದರೆ, ನೀವು ಈಗ ಈ ಬೀಜನ ಎಷ್ಟು ಕೆ ಜಿ ನಾಟಿ ಮಾಡಿದ್ದಾರೆ? ಬೀಜ ಇಲ್ಲಿ ಇದೊಂದು 3/4 kg ಬರ್ಬೋದು ಅಷ್ಟೇ. 3/4 ಕೆ ಜಿಗೆ 8-10 ಮೂಟೆ ಕುಯ್ತಾ ಇದ್ದೀರಾ? ಕುಯ್ತಾ ಇದೀವಿ. ಸರ್ ನಿಮ್ಗೆ ಇಳುವರಿ ಹೆಂಗೆ ಅನಿಸ್ತು ಸರ್? ಪರವಾಗಿಲ್ಲ, ಚೆನ್ನಾಗಿ ಅನಿಸುತ್ತಾ? ಪರವಾಗಿಲ್ಲ. ಇನ್ನೂ ಐತಲ್ಲ ಕಾಯಿ, ಹಾಂ. ಇನ್ನೂ 3 ಕುಯ್ಲು 4 ಕುಯ್ಲು ಸಿಗುತ್ತೆ. ಹಾಂ ಹಾಂ ಒಂದು ಬರುತ್ತೆ, ಲಾಸ್ ಏನಿಲ್ಲ. ಹಾಂ ಹಾಂ ಹ್ಮ್. ಈಗ ಬೇರೆ ರೈತರಿಗಳಿಗೂ ಹೇಳ್ಬೋದು, ನೀವು ಇದನ್ನ ಧೈರ್ಯವಾಗಿ ಹೇಳ್ಬೋದು, ಧೈರ್ಯವಾಗಿ ನಾಟಿ ಮಾಡ್ಬೋದು ಅಂತ. ಮಾಡ್ಬೋದು. ಮೇಂಟೈನ್ ಮಾಡಿದ್ರೆ ಹಾಂ ಸರ್. ಚೆನ್ನಾಗಿ ಬರುತ್ತೆ. ನಮ್ಗೆ ಸೂಪರ್ ಆಗಿದ್ನ ಎಲ್ಲಪ್ಪ ನಾವು ಕುಯ್ಯೋದು ಅನಿಸ್ತಿತ್ತು. ಹಾಂ. ಆದ್ರೆ ಮಳೆ ಒಂದು ತಿಂಗಳ ಕಂಟಿನ್ಯೂಸ್ ಮಳೆ ಬಿಡ್ತಲ್ಲ, ಹೂವು ಸುಮಾರು ಡ್ರಾಪ್ ಆಗ್ಬಿಡ್ತು. ಆದ್ರೂ ಅಷ್ಟು ಡ್ರಾಪ್ ಆಗಿವಿ. ಸರಿ, ಕಾಯಿ ಇಷ್ಟು ಬರ್ತದ ಅಂದ್ರೆ ಗ್ರೇಟ್ ಅಂತ ಹೇಳ್ಕೋಬೇಕು ನಾವೀಗ. ಹ್ಮ್ ಹ್ಮ್ ಹಾಂ. ಇನ್ನೊಂದೇನಂದ್ರೆ ಸರ್, ಈಗ ಖರೀದಿದಾರು ಮಾರ್ಕೆಟಲ್ಲಿ ಹಾಂ. ಏನಂತಾರೆ ಸರ್? ನಿಮ್ಮ ಬೀನ್ಸ್ ಚೆನ್ನಾಗಿದೆ. ತಗೊಂಡು ಹೋದಾಗ ಚೆನ್ನಾಗಿದೆಯೋ ಅಥವಾ ಚೆನ್ನಾಗಿಲ್ವೋ? ಚೆನ್ನಾಗಿದೆ ಒಪ್ಕೋತಾರೆ ಸರ್. ಹಾಂ. ರೇಟು ಹೆಂಗೆ ತಗೋತಾರೆ ಸರ್? ಮಾಮೂಲಿ ಮಾಮೂಲಿ ರೇಟಲ್ಲಿ ತಗೋತಾರೆ. ಹಾಂ. ನಿಮ್ಗೆ ಹೆಂಗೆ ಅನಿಸ್ತದೆ ಫ್ರೂಟು? ಇಲ್ಲಿ ನೋಡ್ತಾ ಪರವಾಗಿಲ್ಲ, ಕಾಯಿ ಇರ್ಬೋದು. ಚೆನ್ನಾಗಿ ಬರ್ತಾ ಇದೆ. ಹಾಂ. ನಮ್ಗೆ ಏನು ತೊಂದರೆ ಏನಿಲ್ಲ. ಹಾಂ ಹಾಂ ಸ್ವಲ್ಪ ತೂಕ ಚೆನ್ನಾಗಿ ಬರ್ತದ ಕಾಯಿ. ತೂಕ ಚೆನ್ನಾಗಿ ತೂಕ ಬರ್ತದೆ. ಚೆನ್ನಾಗಿ ಬರ್ತದೆ. ಬೇರೆ ವೆರೈಟಿಗಳು ಕಂಪೇರ್ ಮಾಡಿದ್ರು? ಕಂಪೇರ್ ಮಾಡಿದಾಗ ಹಾಂ ನಾವೊಂದು ಮೀಡಿಯಮ್ ಆಗಿ ತುಂಬ್ಕೊಯ್ತೀವಿ. ಹಾಂ ನಮ್ದೇ ಓನಾಟ ಇರೋದ್ರಿಂದ ಅಲ್ಲಿ ಹಾಂ. ಇದು ಮಾಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ಮೀಡಿಯಂ ತುಂಬ್ಕೋದ್ವಿ. ಹಾಂ. ಒಂದು 63 62 ಕೆ ಜಿ ಬರುತ್ತೆ ಒಂದು ಮೂಟೆಯಲ್ಲಿ. ಬರ್ತದೆ. ಹ್ಞೂ ಹ್ಞೂ ಹ್ಮ್. ನೀವು ಇದು ವಕಲ್ ಸೀಡ್ಸ್ದು VK5 ನಾಟಿ ಮಾಡಿದ್ದೀರಾ? ಹಾಂ, VK5. ಓಕೆ ಸರ್, ಓಕೆ, ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು.